ನಮಸ್ತೆ ವೀಕ್ಷಕರೇ, ಸವಿತಾ ಜಗದಾಳ್ ಇವತ್ತು ಮತ್ತೆ ನಿಮ್ಮ ಎದುರುಗಡೆ. ಇವತ್ತು ನಾನು ಮತ್ತೆ ಬಂದಿರುವಂಥದ್ದು ಮಾಲಿಂಗ್ಪುರ ಹತ್ರ ಕೇಶರಗೊಪ್ಪ ಆಮೇಲೆ ಚಿಮ್ಮಡ ಮಧ್ಯದಲ್ಲಿರುವಂಥ ನಮ್ಮ ರೈತರ ಹೊಲಕ್ಕೆ. 2-3 ವರ್ಷ ಆಯಿತು ರೈತರು ಯಾವತ್ತೂ ಕೂಡ ನಮ್ಮ ಜೊತೆ ಒಂದು ಸಾವಯವದ ಜೊತೆಗೆ ನಮ್ಮ ಜೊತೆಗೆ ಒಂದು ಆರ್ಗ್ಯಾನಿಕ್ ಕೈ ಜೋಡಿಸಿರುವಂಥದ್ದು. ಬಟ್ ವರ್ಷದಿಂದ ವರ್ಷ ನೋಡ್ಲಿಕ್ಕೆ ಹೋದಾಗ ರೈತರ ಹೊಲದಲ್ಲಿ ಬರುವಂಥ ಒಂದು ಬೆಳೆ ನೋಡಿದಾಗ ಇವತ್ತು ನನಗೂ ಕೂಡ ಇಷ್ಟೇ ತಿಂಗಳ ಕಬ್ಬ ಇಷ್ಟೊಂದು ಗ್ರೋತ್ ಕೊಟ್ಟೈತಿ ಅಂತ ಹೇಳಲಿಕ್ಕೆ ನಂಬಲಿಕ್ಕೇ ಸಾಧ್ಯ ಇಲ್ಲ. ಅಂಥ ಒಂದು ಗ್ರೋತ್ ರೈತರ ಹೊಲದಾಗ ಕಾಣ್ಲಿಕ್ಕತ್ತದ. ಪ್ರೋಗ್ರೋಬಯೋಟಿಕ್ ಕಂಪ್ನಿಯಿಂದ ಮಾತಾಡ್ತಿದ್ದೀನಿ, ಮ್ಯಾನೇಜರ್ ಅಂತ ಹೇಳಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರೋ ಪ್ರಕಾರ. ಆದರೆ ರೈತರಿಗೆ ಮಾತಾಡ್ಸ್ಕೊಂಡು ಬರೋಣ ಅವ್ರಿಗೆ ಏನು ಅನಿಸುತ್ತೆ ಅಂತೇಳಿ. ಆಲ್ರೆಡಿ ರೈತರದ್ದು ವಿಡಿಯೋಗಳು ನೀವು ಸಾಕಷ್ಟು ಜನ ನೋಡಿರಿ. ಅದೇ ರೈತರು ಮತ್ತೊಂದು ಸಲ ಅವ್ರ ಪರಿಚಯ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು ಅಡ್ರೆಸ್ ಇನ್ನೊಂದು ಸಲ ಹೇಳ್ರಿ ನಮ್ಮ ವೀಕ್ಷಕರಿಗೆ. ದರ್ಯಪ್ಪ ಎಲ್ಲಪ್ಪ ಬ್ಯಾಕೋಡ್ ಅಂತೀರಿ ನನ್ನ ಹೆಸರು. ಎಸ್, ನಿಮ್ದು ಊರು ಬಂದ್ಬಿಟ್ಟು ಮಾಲಿಂಗ್ಪುರ ಚಿಮ್ಮಡ ಹದ್ದಾನ ರೀ. ಓಕೆ ರೀ. ಇವಾಗ ಕುಳೆ ಕಬ್ಬ ಐತೆ ಹಚ್ಚಗಬ್ಬ ಐತ್ರಿ? ಇದು ಕುಳಿ ಕಬ್ಬ. ಕುಳೆ ಕಬ್ಬ ಐತ್ರಿ. ಅಂದ್ರೆ ಹೋದ ವರ್ಷ ಹಚ್ಚಗಬ್ಬ ಕಳಿಸಿರಿ, ಇದು ಕುಳೆದ್ ಐತ್ರಿ. ಇದು ನಿಮ್ಮ ನೆಲ ಎಷ್ಟಿತ್ರಿ? ಇದು ಹೆಚ್ಚು ಕಮ್ಮ ಒಂದು 33 ರಿಂದ 34 ಗುಂಟೆ ರೀ. 34 ಗುಂಟೆ ಐತ್ರಿ ನೆಲ. ಹೋದ ವರ್ಷ ಹಚ್ಚಗಬ್ಬ ಕಳಿಸಿರಿ, ಈ ವರ್ಷ ಕುಳೆ ಅದ ರೀ. ಇದು ನಿಮ್ಮ ಕುಳೆ ಎಷ್ಟು ತಿಂಗಳದ ಐತ್ರಿ? ಈಗ ಇದೊಂದು 3 ತಿಂಗಳ 10 ದಿನದ ಮೇಲ್ಪಟ್ಟ ಏನಿಲ್ರಿ, ಒಟ್ಟು 3 ತಿಂಗಳ 15 ದಿನದ ಒಳಗೆ ಐತಿ ನೋಡ್ರಿ. ಈ ಕಡೆ ರೀ. ಯಾವ ಡೇಟಿಗೆ ಕಳಿಸಿದ್ರಿ ನೀವು? ಹೋದ್ಸಲ ಹಚ್ಚಗಬ್ಬ ಯಾವ ಡೇಟಿಗೆ ಕಳಿಸಿದ್ರಿ? ಕಬ್ಬ ಯಾವ ಡೇಟಿಗೆ ಕಡ್ದಿರಿ ನೀವು ಹೋದ್ಸಲ? ಹೇಳ್ರಿ, ನಡೀತದ್ರಿ ಬಾಯಿನ ಲೇಟ್ ಆಗ್ತದೆ. ರೈತರ ಕಬ್ಬ ಕಳಿಸಿದ ಸ್ಲಿಪ್ ಕೂಡ ಅದ ರೀ. ಯಾಕಂತಂದ್ರೆ ಇವತ್ತು ಯೂಟ್ಯೂಬ್ದಾಗ ಏನೋ ವಿಡಿಯೋ ಮಾಡಿ ಹಾಕ್ತಾರಪ್ಪ ಅನ್ನೋಂಥದ್ದು ಬೇಡ. 24 ಫೆಬ್ರವರಿ 2026 ನೀವು ಫಸ್ಟ್ ಕಬ್ಬ ಕಳಿಸಿರಿ. ಸ್ಲಿಪ್ ರೀ ಇದು ನಾನು ನಿಮ್ಗೆ ತೋರಿಸಿದ್ದು. ಇವ್ರದ್ದು ರೈತರದ್ದು ಹಚ್ಚಗಬ್ಬ ಏನಿತ್ತಲ್ಲ 24ನೇ ತಾರೀಕು ಫೆಬ್ರವರಿ 2ನೇ ತಿಂಗಳ 2026 ಕಬ್ಬ ಕಡ್ದಾರ. 24 ಫೆಬ್ರವರಿಯಿಂದ 24 ಮಾರ್ಚಕ್ಕೆ ಒಂದು ತಿಂಗಳಾಯ್ತು. 24 ಮಾರ್ಚಿಂದ್ರೆ 24 ಏಪ್ರಿಲ್ 2 ತಿಂಗಳಾಯ್ತು. 2 ತಿಂಗಳ ಮೇಕ್ 3 ತಿಂಗಳಾಯ್ತು ರೀ. 3 ತಿಂಗಳ ಇವತ್ತು ತಾರೀಕು ಇರುವಂಥದ್ದು ಜೂನ್ 5 ರೀ. ಆ ಕಡೆ ಒಂದು 6, ಈ ಕಡೆ ಒಂದು 11. 3 ತಿಂಗಳ ಮೇಲೆ 11 ದಿವಸದ ಕಬ್ಬ. ನನಗೆ ನೋಡಿದ್ರೆ ಅನ್ಸಕತ್ತೈತ್ರಿ ನಿಮ್ಮ ಕಬ್ಬ 6 ತಿಂಗಳದ ಐತೇನೋ ಅಂತೇಳಿ. ಆದ್ರೆ ನನಗೆ ಯಾಕೆ ಅನ್ಸಕತ್ತೈತಿ ಅಂತಂದ್ರೆ ಮಿನಿಮಮ್ ಇವತ್ತು 3-3.5 ತಿಂಗಳ ಕಬ್ಬ ಕಡಿಮೆ ಅಂತಂದ್ರೆ 2 ರಿಂದ 3 ಗಣಿಕೆ ಇರ್ತಾವ. ಅದ್ರ ಜೊತೆಗೆ ಭಾಳ ಆತಂದ್ರೆ ಇಲ್ಲಿಗೆ ನಮ್ಮ ಕಿವಿತನೂ ಕಬ್ಬ ಬರ್ತಾವ ಲೆವೆಲಿಗೆ. ಆದರೆ ಈ ಕಬ್ಬು ಪೂರ್ತಿ ನಾ ಕೈ ಮಾಡಿದ್ರು ಕೂಡ ನೆಲ್ಕಂಗಿಲ್ಲ, ಅಷ್ಟರ ಎತ್ತರಕ್ಕೆ ಕಬ್ಬು ಹೋಗೈತಿ. ಆದರೆ ಗಣಿಕೆನೂ ಉಯ್ಯಕ್ಕೂ ಮಿಕ್ಕಿದ ಗಣಿಕೆ ಬಿದ್ದೈತಿ. ಹೆಂಗೆ ಅಂತೇಳಿ ನೋಡ್ಕೊಂಡು ಬರೋಣ್ರಿ. ಸ್ವಲ್ಪ ವಿಡಿಯೋ ಈ ಕಡೆ ತೊಗೊಂಡು ಬರ್ರಿ. ನೋಡ್ಬೋದ್ರಿ, ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಯಾಕಂದ್ರೆ ಇವತ್ತು ರೈತರು ಕಂಟಿನ್ಯೂಸ್ ಆಗಿ 3 ವರ್ಷ ಇಟ್ಕೊಂಡು ನಮ್ಗೆ ಆರ್ಗ್ಯಾನಿಕ್ ನಮ್ಮ ಜೊತೆ ಕೈ ಜೋಡಿಸಿದ್ರಿಂದ ಅವ್ರಿಗೆ ಸಿಕ್ಕಿರುವಂಥ ಇದು ಫಲ ನೋಡ್ಬೋದು. 1 2 3 4 5 6 7 ಮುಗ್ದೈತಿ. ಜಸ್ಟ್ 3 ತಿಂಗಳ ಕಬ್ಬ 8ನೇ ಗಣಿಕೆ ರನ್ನಿಂಗ್ ಐತಿ. ನೋಡ್ಬೋದ್ರಿ, ಪೂರ್ತಿ 7 ಮುಗ್ದೈತಿ, 8ನೇದು ರನ್ನಿಂಗ್ ಐತಿ. ಅದು ಒಂದೇ ಗದಿನ ತೋರ್ಸಕತ್ತಿಲ್ಲ, ಪ್ರತಿ ಒಂದು ಕಡೆನೂ ಕೂಡ ಹಂಗೆ ಐತಿ ಕಬ್ಬ. ಇಲ್ಲಿ ನೋಡ್ರಿ, ಒಂದೇ ಗದಿ ತೋರ್ಸಕತ್ತಿಲ್ಲ, ಪ್ರತಿ ಒಂದು ಗದಿನೂ ಹಂಗೆ ಐತಿ. ಇಲ್ಲಿ ನೋಡ್ಬೋದು 1 2 3 4 5 6 7 8, ಅದು ಕೂಡ 9ನೇದು ರನ್ನಿಂಗ್ ಅದ. ಎಲ್ಲ ಕಡೆನೂ ಕೂಡ ಕಬ್ಬ ಹಂಗೆ ಐತಿ, ಪೂರ್ತಿ ಹಿಂಗೆ ಐತಿ ಕಬ್ಬ. ನಿಮಗೆ ಏನು ಅನ್ಸಕತ್ತೈತ್ರಿ ಇದು ಈ ಥರ ಇಳುವರಿ ನೋಡಿ? ನಮಗೆ ಚಲೋ ಅನ್ಸೈತ್ರಿ. ರಾಸಾಯನಿಕ ಏನಾದರೂ ನೀವು ಕೊಟ್ಟಿದ್ರಿ ಹೋದ ಸಲ ಆತು ಈ ವರ್ಷ ಆತು? ನಾ ಒಟ್ಟು ಈಗ 3 ಸಲ ಆಯ್ತು ರಾಸಾಯನಿಕ ಅಂತೂ ಒಟ್ಟು ತೋರಿಸಿಲ್ರಿ. 3 ವರ್ಷ ಆತು ರಾಸಾಯನಿಕ ಹಾಕಿಲ್ಲ. ಮೊದಲು ನಾವು ನಿಮ್ಗೆ ಹೇಳಕ್ ಬಂದಾಗ ನಮ್ಮ ಮೇಲೆ ನಿಮ್ಗೆ ನಂಬಿಕೆನೇ ಇದ್ದಿರ್ಕಿಲ್ಲ, ಹೌದಲ್ರಿ? ಈಗ ನಿಮ್ದು ಕಬ್ಬ 7 ಮುಗಿದು 8 ಗಂಟೆಗೆ ರನ್ನಿಂಗ್ ಐತೆ ಅನ್ನಲ್ರಿ. ಇದು 3 ತಿಂಗಳ 11 ದಿವಸದ ಮಾತ್ರ ಕಬ್ಬ ಐತಿ. ಆದ್ರೆ ಇದಕ್ಕೆ ಏನೇನು ಡೋಸ್ ಮಾಡಿರಿ ನೀವು? ಈಗಾಗಲೇ ಎಷ್ಟು ಖರ್ಚು ಮಾಡಿರಿ, ಏನೇನು ಡೋಸ್ ಮಾಡಿರಿ? ಏನು ಖರ್ಚು ಅನ್ನಕ್ಕೆ ನೋಡ್ರಿ ಮೇಡಮ್, ನೀವು ಒಮ್ಮೆ ಡ್ರಿಚ್ ಕೊಟ್ಟಿರಿ, ಒಮ್ಮೆ ಸ್ಪ್ರೇ ಕೊಟ್ಟಾರೆ, ಏನು ಮಾಡಿಲ್ಲ. ಕೆಮಿಕಲ್ಸ್ ಏನಾರ ಮಾಡಿ ಒಟ್ಟ ದೇವರ ಅಡಿ ಅಂತ ಕೊಡ್ಬೇಡ್ರಿ. ಯಾಕಂದ್ರೆ ರೈತರ ಅನ್ನೋಂಥದ್ದು ಯಾವತ್ತು ಸತ್ಯನ ಮಾತಾಡಿರ್ತಿರ್ತಾರ. ಒಂದು ಡ್ರಿಂಚಿಂಗ ಒಂದು ಸ್ಪ್ರೇ ಕೊಟ್ರೆ ರೈತ ಒಂದು ಕಾಳನು ಕೆಮಿಕಲ್ಸ್ ಇನ್ನೂ ತನ ಹಾಕಿಲ್ಲ. ಇವಾಗ 3.5 ತಿಂಗಳಿಗೆ ನಾ ಏನು ಮಾಡ್ತೀನಿ ಅಂತಂದ್ರೆ ಇವತ್ತು ವಿಸಿಟಿಗೆ ಬಂದೀನಿ. ಇನ್ನು ಮುಂದೆ ಗೊಬ್ಬರ ಏನು ಹಾಕಬೇಕು ಅಂತೇಳಿ ಅವ್ರ ಜೊತೆ ನಾನು ಮಾತಾಡಿ ಹೋಗ್ತೀನಿ. ಈ ಥರ ಒಂದು ಅದ್ಭುತವಾಗಿರುವಂಥ ಒಂದು ರಿಸಲ್ಟನ್ನು ನೀವು ಕಾಣ್ಬೋದು. ನಾವು ಯಾವುದೋ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ದವರಲ್ಲ, ಗೊಬ್ಬರ ಅಂಗಡಿ ಒಳಗನ ಗೊಬ್ಬರ ಸಿಗ್ತಿರ್ತದೆ. ನಿಮ್ಮ ಊರಲ್ಲ ನೀವು ಖರೀದಿ ಮಾಡ್ಕೋಬೋದು. ಇವತ್ತು ನೋಡ್ಲಿಕ್ಕೆ ಹೋದಾಗ ವೀಕ್ಷಕರೇ, ಕೆಮಿಕಲ್ಸದ ರೇಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗೈತಿ. 2500 ರಿಂದ 3000 ರೂಪಾಯಿ ಥರನೂ ಕೆಮಿಕಲ್ಸದ ರೇಟ್ ಆಗ್ಯಾವ. ಇವತ್ತು ಯೂರಿಯಾ ಕೂಡ FID ಮಾಡಿದ್ದಾರೆ.
ಇವತ್ತು ಡಾಕ್ಟರ್ ಬೂಮ್ ಅನ್ನುವಂಥ ಒಂದು ಗೊಬ್ಬರ ಕಂಪ್ನಿಯಲ್ಲಿ ಸಾಕಷ್ಟು ಡ್ರಿಂಚಿಂಗ್ ಸ್ಪ್ರೇ ಗೊಬ್ಬರಗಳು ಬರ್ತಾವ. ಆದರೆ ಕಾಂಬಿನೇಷನ್ ಹೆಂಗೆ ಹಾಕಬೇಕು ಅನ್ನುವಂಥದ್ದು ಮಾತ್ರ ನಾವು ನಿಮ್ಗೆ ಸಜೆಷನ್ ಕೊಡ್ತೀವಿ. ಅದ್ರಗೋಸ್ಕರ ಸ್ಕ್ರೀನ್ ಮೇಲೆ ನಂಬರ್ ಬರ್ತದೆ, ಎನಿ ಟೈಮ್ ನೀವು ಕಾಲ್ ಮಾಡ್ಬೋದು. ನನಗಷ್ಟೇ ಅಲ್ಲ, ರೈತರ ನಂಬರ್ ಇರ್ತದೆ, ರೈತರ ಜೊತೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಎನಿ ಟೈಮ್ ಅವರು ಕೂಡ ಕಾಲ್ ರಿಸೀವ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೆಮಿಕಲ್ಸ್ ಮಾಡಿ ಸಿಕ್ಕಾಪಟ್ಟೆ ದುಡ್ಡು ಕೂಡ ಖರ್ಚು ಮಾಡಿ ಭೂಮಿ ಕೂಡ ಫಲವತ್ತತೆ ಕಳ್ಕೊಂಡು ಇಳುವರಿ ಕಡಿಮೆ ಆಗಕತ್ತೈತಿ. ಈ ರೈತರು ಹೆಂಗೆ ಮಾಡಿದ್ರಲ್ಲ, ಇವ್ರನ್ನ ಉದಾಹರಣೆಗೆ ಇಟ್ಕೋರಿ. ನಿಮ್ಗೆ ನಂಬಿಕೆ ಇತ್ತು ಅಂತಂದ್ರೆ ಇವ್ರ ಥರ ರಿಸಲ್ಟ್ ನಾವು 100% ನಿಮಗೆ ತೆಗೆದುಕೊಡ್ತೀವಿ. ಏನೇ ಇನ್ಫಾರ್ಮೇಷನ್ ಇದ್ರೂ ಕಾಲ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.